ಇಂಗ್ಲಿಷ್ ವಾಕ್ಯಗಳಲ್ಲಿ ಪಿಕಪ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಪಿಕಪ್ ಹೇಗೆ ಬಳಸಬೇಕು? ಪಿಕಪ್ ಅನ್ನೋದು ಒಂದು ಫ್ರೇಸಲ್ ವರ್ಬ್, ಅಂದರೆ ಸಂಯುಕ್ತ ಕ್ರಿಯಾಪದ. ಸಂಯುಕ್ತ ಕ್ರಿಯಾಪದಗಳನ್ನು ನಿಮ್ಮ ಸಂಭಾಷಣೆಯಲ್ಲಿ ನೀವು ಉಪಯೋಗಿಸಿದರೆ ನೀವು ಇಂಗ್ಲೀಷ್ ಮಾತಾಡುವಾಗ ನಿಮ್ಮ ಇಂಗ್ಲೀಷ್ ತುಂಬ ಸುಂದರವಾಗಿ ಕೇಳಿಸ್ತದೆ. ಅಂದರೆ ನಿಮ್ಮನ್ನು ಜನರು ತುಂಬ ಕ್ವಾಲಿಫೈಡ್ ಅಥವಾ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಂತ ತಿಳ್ಕೊಳ್ತಾರೆ ಅಂತ ಮುಂಚೆನೇ ಹೇಳಿದ್ದೇನೆ. ಹಾಗಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಈ ಸಂಯುಕ್ತ ಕ್ರಿಯಾಪದ ಅಂದರೆ ಫ್ರೇಸಲ್ ವರ್ಬ್ಸ್ಗಳನ್ನು ಚೆನ್ನಾಗಿ ಉಪಯೋಗಿಸಲಿಕ್ಕೆ ಕಲಿಯಿರಿ. ಇವತ್ತು ನಾನು ಪಿಕಪ್ ಅನ್ನುವ ಫ್ರೇಸಲ್ ವರ್ಬಿನ ಉಪಯೋಗವನ್ನು ನಿಮಗೆ ಕಲಿಸ್ತಾ ಇದ್ದೇನೆ. ಇದರ ಮೊದಲ ಮೀನಿಂಗ್ ಎತ್ತು. ಯಾವುದಾದರೂ ಒಂದು ವಸ್ತು ಕೆಳಗೆ ಬಿದ್ದಾಗ ಅಥವಾ ಮೇಜಿನ ಮೇಲಿರುವಾಗ ಅದನ್ನು ಕೈಯಿಂದ ಮೇಲಕ್ಕೆ ಎತ್ತುವ ಸಂದರ್ಭದಲ್ಲಿ ಪಿಕಪ್ ಬಳಸಲಾಗುತ್ತದೆ. ಉದಾಹರಣೆಗೆ, ಪ್ಲೀಸ್ ಪಿಕಪ್ ದಟ್ ಪೆನ್ ಫ್ರಮ್ ದ ಫ್ಲೋರ್. ದಯವಿಟ್ಟು ನೆಲದ ಮೇಲಿರುವ ಪೆನ್ನನ್ನು ಎತ್ತು. ಹಿ ಪಿಕ್ಡ್ ಅಪ್ ದ ಹೆವಿ ಬ್ಯಾಗ್ ಈಸಿಲಿ. ಅವನು ಆ ಭಾರವಾದ ಬ್ಯಾಗನ್ನು ಸುಲಭವಾಗಿ ಎತ್ತಿದನು. ಪಿಕಪ್ ಯುವರ್ ಟಾಯ್ಸ್ ಆ್ಯಂಡ್ ಪುಟ್ ದೆಮ್ ಇನ್ ದ ಬಾಕ್ಸ್. ನಿನ್ನ ಆಟಿಕೆಗಳನ್ನು ಎತ್ತಿ ಬಾಕ್ಸ್ನಲ್ಲಿ ಇಡು. ಶಿ ಪಿಕ್ಡ್ ಅಪ್ ದ ಬುಕ್ ಟು ರೀಡ್. ಅವಳು ಓದಲು ಪುಸ್ತಕವನ್ನು ಎತ್ತಿಕೊಂಡಳು. ಡೋಂಟ್ ಪಿಕಪ್ ಎನಿಥಿಂಗ್ ಫ್ರಮ್ ದ ರೋಡ್. ರಸ್ತೆಯಿಂದ ಯಾವುದೇ ವಸ್ತುವನ್ನು ಎತ್ತಬೇಡ. ಕ್ಯಾನ್ ಯು ಹೆಲ್ಪ್ ಮೀ ಪಿಕಪ್ ದೀಸ್ ಪೇಪರ್ಸ್. ಈ ಪೇಪರ್ಗಳನ್ನು ಎತ್ತಲು ನನಗೆ ಸಹಾಯ ಮಾಡಬಲ್ಲೆಯಾ? ಪಿಕಪ್ಪಿನ ಎರಡನೇ ಅರ್ಥ ಕರೆತರು, ಅಂದರೆ ಪಿಕಪ್ ಮಾಡು. ಯಾರನ್ನಾದರೂ ಒಂದು ಜಾಗದಿಂದ, ಉದಾಹರಣೆಗೆ ರೈಲ್ವೆ ನಿಲ್ದಾಣ, ಏರ್ಪೋರ್ಟ್, ಶಾಲೆ, ವಾಹನದಲ್ಲಿ ಕರೆದುಕೊಂಡು ಬರಲು ಹೋಗುವಾಗ ಪಿಕಪ್ ಬಳಸಲಾಗ್ತದೆ. ಅಂದರೆ ರೈಲ್ವೆ ನಿಲ್ದಾಣದಿಂದ, ಏರ್ಪೋರ್ಟ್ನಿಂದ, ಶಾಲೆಯಿಂದ, ವಾಹನದಲ್ಲಿ ಯಾರನ್ನಾದರೂ ಕರ್ಕೊಂಡು ಬರಲಿಕ್ಕೆ ಹೋಗುವಾಗ ಪಿಕಪ್ ಶಬ್ದವನ್ನು ಬಳಸುತ್ತೇವೆ. ಉದಾಹರಣೆಗೆ, ಐ ವಿಲ್ ಪಿಕಪ್ ಮೈ ಸಿಸ್ಟರ್ ಫ್ರಮ್ ದ ಬಸ್ ಸ್ಟೇಷನ್. ನಾನು ಬಸ್ ನಿಲ್ದಾಣದಿಂದ ನನ್ನ ತಂಗಿಯನ್ನು ಕರೆತರುತ್ತೇನೆ, ಅಂದರೆ ಪಿಕಪ್ ಮಾಡುತ್ತೇನೆ. ಕ್ಯಾನ್ ಯು ಪಿಕ್ ಮೀ ಅಪ್ ಎಟ್ 5 PM. ನನ್ನನ್ನು ಸಂಜೆ 5 ಗಂಟೆಗೆ ಬಂದು ಕರೆದೊಯ್ಯಬಲ್ಲೆಯಾ? ಮೈ ಫಾದರ್ ಪಿಕ್ಸ್ ಮೀ ಅಪ್ ಫ್ರಮ್ ಕಾಲೇಜ್ ಎವ್ರಿ ಡೇ. ನನ್ನ ತಂದೆ ಪ್ರತಿದಿನ ನನ್ನನ್ನು ಕಾಲೇಜಿನಿಂದ ಕರೆತರುತ್ತಾರೆ. ವೇಟ್ ದೇರ್, ಐ ಆಮ್ ಕಮಿಂಗ್ ಟು ಪಿಕ್ ಯು ಅಪ್. ಅಲ್ಲೇ ಕಾಯು, ನಾನು ನಿನ್ನನ್ನು ಕರೆತರಲು ಬರುತ್ತಿದ್ದೇನೆ, ಅಂದರೆ ಪಿಕಪ್ ಮಾಡಲಿಕ್ಕೆ ಬರ್ತಿದ್ದೇನೆ. ಡಿಡ್ ಯು ಪಿಕಪ್ ದ ಗೆಸ್ಟ್ ಫ್ರಮ್ ದಿ ಏರ್ಪೋರ್ಟ್. ನೀನು ಅತಿಥಿಗಳನ್ನು ಏರ್ಪೋರ್ಟ್ನಿಂದ ಕರೆದುಕೊಂಡು ಬಂದೆಯಾ? ಶಿ ವೆಂಟ್ ಟು ಪಿಕಪ್ ಹರ್ ಸನ್ ಫ್ರಮ್ ಸ್ಕೂಲ್. ಅವಳು ತನ್ನ ಮಗನನ್ನು ಶಾಲೆಯಿಂದ ಕರೆತರಲು ಹೋದಳು. ಪಿಕಪ್ನ ಮೂರನೇ ಅರ್ಥ ಕಲಿತುಕೋ, ಕರಗತ ಮಾಡಿಕೋ. ಯಾವುದೇ ಒಂದು ಹೊಸ ಭಾಷೆ, ಕಲೆ ಅಥವಾ ಅಭ್ಯಾಸವನ್ನು ಯಾವುದೇ ಕಷ್ಟವಿಲ್ಲದೆ ಸಹಜವಾಗಿ ಅಥವಾ ಬೇಗನೆ ಕಲಿತುಕೊಳ್ಳುವಾಗ ಪಿಕಪ್ ಬಳಸಲಾಗುತ್ತದೆ. ಒಂದು ಭಾಷೆಯನ್ನು ಅಥವಾ ಕಲೆ ಅಥವಾ ಒಂದು ಅಭ್ಯಾಸವನ್ನು ಯಾವುದೇ ಕಷ್ಟವಿಲ್ಲದೆ ಬೇಗನೆ ಕಲಿತುಕೊಳ್ಳುವುದಕ್ಕೆ ಪಿಕಪ್ ಹೇಳ್ತಾರೆ. ಉದಾಹರಣೆಗೆ, ಚಿಲ್ಡ್ರನ್ ಪಿಕಪ್ ನ್ಯೂ ಲ್ಯಾಂಗ್ವೇಜಸ್ ವೆರಿ ಕ್ವಿಕ್ಲಿ. ಮಕ್ಕಳು ಹೊಸ ಭಾಷೆಗಳನ್ನು ತುಂಬ ಬೇಗನೆ ಕಲಿತುಕೊಳ್ಳುತ್ತಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಒಂದು ಮಗು ಇದ್ದರೆ ಚೈಲ್ಡ್ ಹೇಳ್ತಾರೆ, ಒಬ್ಬರಿಗಿಂತ ಜಾಸ್ತಿ ಇದ್ದರೆ ಚಿಲ್ಡ್ರನ್ ಹೇಳ್ತಾರೆ.
ಹಿ ಪಿಕ್ಡ್ ಅಪ್ ಗಿಟಾರ್ ಸ್ಕಿಲ್ಸ್ ವಿದಿನ್ ಎ ಮಂತ್. ಅವನು ಕೇವಲ 1 ತಿಂಗಳಿನಲ್ಲಿ ಗಿಟಾರ್ ಬಾರಿಸುವುದನ್ನು ಕಲಿತುಕೊಂಡನು. ಹಿ ಪಿಕ್ಡ್ ಅಪ್ ಕನ್ನಡ ವರ್ಡ್ಸ್ ವೆರಿ ಫಾಸ್ಟ್. ಅವನು ಕನ್ನಡ ಪದಗಳನ್ನು ತುಂಬ ವೇಗವಾಗಿ ಕಲಿತುಕೊಂಡನು. ವೇರ್ ಡಿಡ್ ಯು ಪಿಕ್ ಅಪ್ ದಿಸ್ ಬ್ಯಾಡ್ ಹ್ಯಾಬಿಟ್. ನೀನು ಈ ಕೆಟ್ಟ ಅಭ್ಯಾಸವನ್ನು ಎಲ್ಲಿಂದ ಕಲಿತುಕೊಂಡೆ? ಶಿ ಪಿಕ್ಡ್ ಅಪ್ ಕುಕಿಂಗ್ ಬೈ ವಾಚಿಂಗ್ ಹರ್ ಮದರ್. ಅವಳು ತನ್ನ ತಾಯಿಯನ್ನು ನೋಡಿ ಅಡುಗೆ ಮಾಡುವುದನ್ನು ಕಲಿತುಕೊಂಡಳು. ಇಟ್ ಈಸ್ ಈಸಿ ಟು ಪಿಕ್ ಅಪ್ ಸೈಕ್ಲಿಂಗ್ ಇನ್ ಎ ವೀಕ್. 1 ವಾರದಲ್ಲಿ ಸೈಕಲ್ ಓಡಿಸುವುದನ್ನು ಕಲಿತುಕೊಳ್ಳುವುದು ಸುಲಭ. ಪಿಕಪ್ನ ಮುಂದಿನ ಅರ್ಥ ಫೋನ್ ಎತ್ತು. ಫೋನ್ ಕರೆಯನ್ನು ಸ್ವೀಕರಿಸುವಾಗ ಅಥವಾ ಫೋನ್ ಎತ್ತುವಾಗಲೂ ನಾವು ಪಿಕಪ್ ಬಳಸುತ್ತೇವೆ. ವೈ ಅರೆಂಟ್ ಯು ಪಿಕ್ಕಿಂಗ್ ಅಪ್ ಮೈ ಕಾಲ್. ನೀನು ಯಾಕೆ ನನ್ನ ಫೋನ್ ಎತ್ತುತ್ತಿಲ್ಲ? ಅರೆಂಟ್ ಅಂದರೆ ಸಂಕ್ಷಿಪ್ತ ರೂಪದಲ್ಲಿ, ಅಂದರೆ ಶಾರ್ಟ್ ಫಾರ್ಮಲ್ಲಿ ಆರ್ ನಾಟಿಗೆ ಅರೆಂಟ್ ಅಂತಾರೆ. ಇಲ್ಲಿ ವೈ ಆರ್ ನಾಟ್ ಯು ಅಂದರೆ ವೈ ಅರೆಂಟ್ ಯು. ಪ್ಲೀಸ್ ಪಿಕಪ್ ದ ಫೋನ್, ಇಟ್ ಈಸ್ ರಿಂಗಿಂಗ್. ದಯವಿಟ್ಟು ಫೋನ್ ಎತ್ತು, ಅದು ರಿಂಗ್ ಆಗುತ್ತಿದೆ. ಹಿ ಈಸ್ ಬ್ಯುಸಿ ಸೊ ಹಿ ಕ್ಯಾನಾಟ್ ಪಿಕಪ್ ಯುವರ್ ಕಾಲ್. ಅವನು ಬ್ಯುಸಿ ಇದ್ದಾನೆ, ಆದ್ದರಿಂದ ಅವನು ನಿನ್ನ ಫೋನ್ ಎತ್ತಲು ಸಾಧ್ಯವಿಲ್ಲ. ಶಿ ಫೈನಲಿ ಪಿಕ್ಡ್ ಅಪ್ ಆಫ್ಟರ್ ಐ ಕಾಲ್ಡ್ 3 times. ನಾನು 3 ಬಾರಿ ಕರೆ ಮಾಡಿದ ನಂತರ ಅವಳು ಕೊನೆಗೂ ಫೋನ್ ಎತ್ತಿದಳು. ವೈ ಡಿಡ್ ಯು ಪಿಕ್ ಅಪ್ ಮೈ ಫೋನ್ ವಿದೌಟ್ ಆಸ್ಕಿಂಗ್. ಕೇಳದೆ ನನ್ನ ಫೋನ್ ಯಾಕೆ ಎತ್ತಿದೆ? ಸುಲಭವಾದ ಹೋಲಿಕೆ. ಪಿಕಪ್ನ 3 ಮುಖ್ಯ ಅರ್ಥಗಳ ಸುಲಭವಾದ ಹೋಲಿಕೆಯನ್ನು ನೋಡೋಣ. ವಸ್ತುಗಳಿಗೆ ಕೈಯಿಂದ ಮೇಲಕ್ಕೆ ಎತ್ತುವುದು ಅಂದರೆ ಪಿಕಪ್. ಜನರಿಗೆ ಗಾಡಿಯಲ್ಲಿ ಹೋಗಿ ಕರೆತರುವುದು ಅಂದರೆ ಪಿಕಪ್. ಕಲೆ ಭಾಷೆಗೆ ಸುಲಭವಾಗಿ ಕಲಿಯುವುದು ಅಂದರೆ ಪಿಕಪ್. ಮತ್ತು ಫೋನ್ ಎತ್ತುವುದಕ್ಕೂ ಪಿಕಪ್. ಸೊ ಪಿಕಪ್ ಅನ್ನುವ ಈ ಸಂಯುಕ್ತ ಕ್ರಿಯಾಪದದ ಬಹಳಷ್ಟು ಅರ್ಥಗಳನ್ನು ನಾನು ನಿಮಗೆ ಹೇಗೆ ಉಪಯೋಗಿಸುವುದು ವಾಕ್ಯಗಳಲ್ಲಿ ಅಂತ ಸುಲಭವಾಗಿ ತಿಳಿಸಿಕೊಟ್ಟಿದ್ದೇನೆ ಅಂತ ನಾನು ನಂಬ್ತೇನೆ. ನಿಮಗೆ ಏನಾದರೂ ಇನ್ನೂ ಕಲೀಲಿಕ್ಕಿದ್ರೆ ಕಮೆಂಟ್ ಮಾಡಿ.